ಶ್ರೀಕಾಂತ್ ಪೂಜಾರಿ ಬಂಧನ ಕಾನೂನು ಪ್ರಕಾರನೇ ನಡೆದಿದೆ. ಬಿಜೆಪಿ ರಾಜಕೀಯ ಮಾಡತಕ್ಕಂಥ ಅವಶ್ಯಕತೆನೇ ಇಲ್ಲಿ ಇಲ್ಲ. ಕಾನೂನೇನಿದೆಯೋ ಕೋರ್ಟು ಅಲ್ಲಿ ಕರೆದಿತ್ತು, ಪೊಲೀಸ್ ಕರ್ಕೊಂಡು ಹೋದರು, ಪ್ರೆಸೆಂಟ್ ಮಾಡಿದ್ರು, ಬಂಧನಕ್ಕೆ ಕೋರ್ಟ್ ಹೇಳಿದೆ. ಇದೀಗ ಜಾಮೀನಿಗೂ ಹಾಕ್ಕೊಂಡಿದ್ದಾರೆ. ಪ್ರತಿಯೊಂದು ಲೀಗಲ್ ಪ್ರೊಸೀಜರೇ ವಿನಃ ಇದರಲ್ಲಿ ಬೇರೆ ಏನೂ ಇಲ್ಲ. ಹುಬ್ಬಳ್ಳಿ ಪೊಲೀಸರನ್ನು ಅಮಾನತು ಮಾಡಿ ಯಾಕ್ರಿ ಹುಬ್ಬಳ್ಳಿ ಪೊಲೀಸರನ್ನು ಯಾಕ್ರಿ ಅಮಾನತು ಮಾಡಬೇಕು? ಒಂದು ಕೇಸನ್ನು ಕೋರ್ಟ್ ರಿಕಾಲ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದು ಪ್ರೆಸೆಂಟ್ ಮಾಡ್ರಪ್ಪ ಕೋರ್ಟ್ ಮುಂದೆ ಅಂತ ಕೇಳಿದಾಗ ಪೊಲೀಸರು ಹೋಗಿದ್ದಾರೆ, ಕರ್ಕೊಂಡು ಬಂದಿದ್ದಾರೆ, ಇಟ್ಟಿದ್ದಾರೆ. ಇನ್ನು ಕಾನೂನು ಉಂಟು, ಅವ್ರ ಕೇಸ್ ಉಂಟು, ಸಾಕ್ಷ್ಯಗಳುಂಟು. ಇದರಲ್ಲಿ ಪೊಲೀಸರನ್ನು ಯಾಕ್ರಿ ಅಮಾನತು ಮಾಡಬೇಕು ಅಂಥೇಳಿ ಬಿ ಜೆ ಪಿ ನಾಯಕರ ಧರಣಿಯ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಕಿಡಿಕಾರಿದ್ದಾರೆ. ನಾನು ಹಾಗೂ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ದೇವೆ, ಕೋರ್ಟ್ ನೋಟಿಸ್ ಸಮನ್ಸ್ ಕೋರ್ಟ್. ಹಾಗಾದರೆ ಕೋರ್ಟ್ ಬೇರೆ ಸರ್ಕಾರ ಬೇರೆ ಅಲ್ವೇನ್ರಿ? ಕೋರ್ಟ್ ಬೇರೆ ಸರ್ಕಾರ ಬೇರೆ. ಕೋರ್ಟ್ ಹೇಳಿದಾಗ ಪೊಲೀಸರು ಕರ್ಕೊಂಡು ಬಂದು ನಿಲ್ಲಿಸಬೇಕು. ಇಲ್ಲಾಂದರೆ ಹೆಬಿಯಸ್ ಕಾರ್ಪಸ್ ಹಾಕ್ಬಿಡ್ತಾರೆ, ಬಂಧಿ ಪ್ರತ್ಯಕ್ಷೀಕರಣ ಸಾಕ್ಷಿ ಹಾಕ್ಬಿಡ್ತಾರೆ, ಅದನ್ನು ಪ್ರೊಡ್ಯೂಸ್ ಮಾಡಿರಿ ಅವ್ರನ್ನ ಅಂತ. ಕೋರ್ಟು ಕೇಳಿದೆ, ಪೊಲೀಸರು ಕರ್ಕೊಬಂದು ನಿಲ್ಲಿಸಿದ್ದಾರೆ ಕೋರ್ಟಲ್ಲಿ. ಕೋರ್ಟ್ ಬಂಧನ ಕೇಳ್ತು, ಬಂಧನಕ್ಕೆ ಹೋಗಿದ್ದಾರೆ ಅವರು. ಮತ್ತು ಈಗ ಜಾಮೀನು ಕೇಳಿದ್ದಾರೆ, ಜಾಮೀನು ಕೊಡಬೇಕು ಅಂತ ಇಚ್ಛೆ ಇದ್ದರೆ ಕೋರ್ಟ್ ಕೊಡುತ್ತೆ. ಅದರ ಮೇಲೆ ಕ್ರಮ ಆಗಿದೆಯೇ ವಿನಃ ಟಾರ್ಗೆಟ್ ಮಾಡ್ಕೊಂಡು ನಾವೇನ್ರಿ ಮಾಡೋಕ್ಕಿದೆ? ಇಲ್ಲಿ ಕಾನೂನು ಪ್ರಕಾರ ಎಲ್ಲ ಮಾಡಿದ್ದೇವೆ ಅಂಥೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ, ನಾವು ಇದನ್ನು ರಾಜಕೀಯಕ್ಕೋಸ್ಕರ ಇದನ್ನು ಉಪಯೋಗಿಸ್ತಕ್ಕಂಥ ಅಗತ್ಯ ಇಲ್ಲ. ನಾವು ಕೋರ್ಟ್ನಲ್ಲಿ ಏನೋ ಅವರಿಗೆ ಸಮನ್ಸ್ ಹೋಗಿದೆ, ಕೋರ್ಟಲ್ಲಿ ನೋಟಿಸ್ ಹೋಗಿದೆ, ಅದು ಜೊತೆಗೆ ಇದನ್ನೆಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡಿ ಕ್ರಮ ಮಾಡ್ತಾ ಇದ್ದಾರೆ. ಅದನ್ನು ಕಾನೂನು ಬಿಟ್ಟೇನಾದರೂ ಮಾಡಿದ್ದಿದ್ರೆ ನಾವು ಅದನ್ನು ತಪ್ಪಾಗಿದೆಯಪ್ಪ ನಮ್ಮದು ಅಂತ ನಾವು ಒಪ್ಕೊಳ್ಬೋದಿತ್ತು. ಕಾನೂನು ಪ್ರಕಾರ ಮಾಡ್ತಾ ಇದ್ರು ಕೂಡ ಅವರು ಇದನ್ನೇ ಒಂದು ರಾಜಕೀಯಕ್ಕೋಸ್ಕರ ಅದನ್ನು ಬಳಸ್ತಾ ಇದ್ದಾರೆ. ಅದು ಒಳ್ಳೆಯದಲ್ಲ. ಅದು